ಇಂದು ಜುಲೈ 27ನೇ ತಾರೀಕು. ಈ ಪುಸ್ತಕ ಟುಡೇ ಈಸ್ ಅವರ್ಸ್ದಲ್ಲಿರುವಂತಹ ಜೆ ಮಾರುಸ್ ಅವರ ಬರಹ ಒಂದು ವಿಶಿಷ್ಟ ಬರಹ. ಎಲ್ಲ ಕುಟುಂಬದವರಿಗೆ ಉಪಯೋಗವಾಗುವಂತಹ ಬರಹವನ್ನು ಇರಿಸಿದ್ದಾರೆ. ಇಲ್ಲಿ ಶಿರೋನಾಮೆ ಸೇಫ್ಟಿ ಫಸ್ಟ್, ಬಾಡಿ ಆ್ಯಂಡ್ ಸೋಲ್. ಸೇಫ್ಟಿ ಫಸ್ಟ್, ಬಾಡಿ ಆ್ಯಂಡ್ ಸೋಲ್. Home is a place where the second largest number of fatal accidents occur, according to a recent report. These precautions have been suggested, which it would be well for everyone to put into practice. 1. Take extra care of the kitchen. This is the most dangerous room in the house. 2. Watch out for slippery floors, rugs, stairways, etc. 3. Watch out for rotting windows, frames, and loose screens. 4. Be careful with cleansing mixtures. 5. Be careful with accessible poisons. 6. Never underestimate your child's curiosity or agility. Such precautions can contribute to the physical well-being of the family, on which much family happiness depends. ಕೆಳಗೆ ಒಂದು ಅಂಡರ್ ಬರಹ ಇದೆ. When God is seen with undefiled mind, He becomes revealed to mind. Those who know Him become immortal. ಶ್ವೇತಾಶ್ವೇಶ್ವೇಶ್ವರ ಉಪನಿಷತ್ನೊಳಗಿನ ಇದು ಈ ಶ್ಲೋಕದ ಅನುವಾದ. ಸೇಫ್ಟಿ ಫಸ್ಟ್, ಬಾಡಿ ಆ್ಯಂಡ್ ಸೋಲ್. ಸುರಕ್ಷತೆಗೆ ಮೊದಲು, ಸುರಕ್ಷತೆ ಮೊದಲು, ದೇಹಕ್ಕಾಗಿ ಆತ್ಮಕ್ಕಾಗಿ. ಸುರಕ್ಷತೆ ಮೊದಲು. ಒಂದು ವರದಿಯ ಪ್ರಕಾರ ಮನೆಯ ಸ್ಥಾನ, ಮನೆಯಲ್ಲಿ ಎರಡನೆಯ ದೊಡ್ಡದಾದ ಮರಣಾಂತಿಕ ಅಪಘಾತಗಳು ಸಂಭವಿಸುತ್ತವೆ. ಮನೆಯಲ್ಲಿನ ಸಂಭವಿಸ್ತವಂತೆ ಅಪಘಾತಗಳು. ಅದಕ್ಕೆ ಇಲ್ಲಿ ಜೆ ಮಾರುಸ್ ಅವರು ಕೆಳಗಿನ ಮುನ್ನೆಚ್ಚರಿಕೆಗಳನ್ನು ಸೂಚಿಸಿದ್ದಾರೆ. ಇದನ್ನು ಪ್ರತಿಯೋರ್ವರು ಆಚರಣೆಗೆ ತರುವುದು ಒಳ್ಳೆಯದು, ಚೆನ್ನಾಗಿರುತ್ತದೆ. ಏನು ಹಾಗಾದರೆ? 1. ನಿಮ್ಮ ಅಡುಗೆಯ ಮನೆ ಅಥವಾ ಅಡುಗೆ ಮಾಡುವ ತಾಣ, ಅಡುಗೆಯ ಕೋಣೆ ಕುರಿತು ಬಹಳ ಹೆಚ್ಚು ಕಾಳಜಿ ವಹಿಸಿರಿ. ನಿಮ್ಮ ಮನೆಯಲ್ಲಿರುವ ಬಹು ಅಪಾಯಕಾರಿಯಾದ ತಾಣ ಯಾವುದು ಅಂದರೆ ನಿಮ್ಮ ಅಡುಗೆಯ ಮನೆ. ಈಗಂತೂ ಬಹಳ ಅವಶ್ಯ ಎಚ್ಚರಿಕೆಯಿಂದ ಇರೋದು. ಗ್ಯಾಸ್ ಇಟ್ಟಿರ್ತೀರಿ, ಇಲೆಕ್ಟ್ರಿಕ್ ಸ್ಟೋವ್ ಇರುತ್ತೆ, 108 ಇಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇರ್ತವೆ, ಆಮೇಲೆ ಈಳ್ಗಿ, ಚಾಕು ಎಲ್ಲ ಇರ್ತವೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇನ್ನೂ ಎಚ್ಚರಿಕೆಯಿಂದ ಗಮನಿಸ್ಬೇಕು ಯಾವುವು? ನೆಲ. ಆ ನೆಲ ಹಸಿಯಾದಾಗ ಏನಾಗ್ತದೆ? ಜಾರು ಬೀಳ್ತೀರಿ, ಕಾಲು, ಕೈ, ಟೊಂಕ ಎಲ್ಲ ಮುರಿತಾವೆ ನೆಲ ಬಗ್ಗೆ. ಆಮೇಲೆ ರಗ್ಗುಗಳು, ರಗ್ ಹಾಕಿರ್ತೇವೆ, ಎಡವಿ ಬೀಳ್ತಿರ್ತೇವೆ, ಲಗ್ಗದಾಗ ಎಚ್ಚರ ಇರಬೇಕು. ಅಟ್ಟದ ಪಾವಟಣಿಗಳು ಹೊತ್ತು ಅವು ಹಸಿಯಾಗಿರಬಾರದು. ಅದು ಜಾಕಿಂದ ಹುಷಾರಿಂದ ಹತ್ತಬೇಕು.
ಇನ್ನು ಮೂರನೇದು ಕಿಟಕಿ ಬಾಗಿಗಳು ಬಹಳಷ್ಟು ಎಷ್ಟೋ ಸರಿ ಕೊಳಿತಿರ್ತಾವೆ ಕಟ್ಟಿಗೆ ಒನ್ಕ, ಅದ್ರ ಬಗ್ಗೆ ಹುಷಾರಿರಬೇಕು. ಸಡ್ಲಾಗಿರ್ತಾವೆ ಪರದೆಗಳು, ಇಳಿಬಿಟ್ಟ ಪರದೆಗಳು, ಅವುಗಳಿಗೆ ಹಾಕಿದ ರಾಡ್ಗಳು ಅವು ಸಡ್ಲಾಗಿರ್ತಾವೆ. ಒಮ್ಮೊಮ್ಮೆ ಅವುಗಳ ಬಗ್ಗೆ ಹುಷಾರಿರಬೇಕು. ತಲೆ ಮೇಲೆ ಒಂದು ದಪ್ಪನ ಬೀಳುತ್ತಿರ್ತಾವೆ, ಹುಷಾರಿರಬೇಕು. ಇನ್ನೂ ಮುಖ್ಯ ಅಂದರೆ ನಾಲ್ಕನೇದ್ದು ಸ್ವಚ್ಛಗೊಳಿಸುವ ರಾಸಾಯನಿಕ ದ್ರವಗಳು. ಭಾಳ ಎಚ್ಚರಿಕೆಯಿಂದ ಇರಬೇಕು, ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದಿರಬೇಕು. ಇನ್ನೊಂದನ್ಕ ಇನ್ನೂ ಮಹತ್ವದಂದರೆ ಕೆಲವು ವಿಷದ ಪದಾರ್ಥಗಳನ್ನು ತಂದಿಟ್ಟಿರ್ತೀವಿ. ಇಲಿಗಳನ್ನು, ಹೆಗ್ಗಣವನ್ನು, ಏನೇನೋ ಕೊಲ್ಲಲಿಕ್ಕೆ ವಿಷದ ಪದಾರ್ಥಗಳು ಇರ್ತವೆ. ಅದನ್ನು ಅವರ ಉಪಯೋಗದ ಬಗ್ಗೆ, ಅವನು ಇಡುವ ತಾಣದ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು. ಇನ್ನು ಆರನೇದ್ದು ನಿಮ್ಮ ಮಕ್ಕಳನ್ನು ಕುರಿತು ಒಂದು ಉಪದೇಶ. ಅವರಿಗೆ ಭಾಳ ಚುರುಕಿರ್ತಾರೆ, ಬಹಳ ಕುತೂಹಲದವರಿರ್ತಾರೆ. ಅವ್ರು ಎಷ್ಟು ಅವ್ರ ಬಗ್ಗೆ ನೀವು ಅಂದಾಜು ಮಾಡಬಾರ್ದು. ಅವ್ರು ಏನಾರು ಮಾಡ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಬಿಡಬಾರ್ದು. ಅವರ ಬಗ್ಗೆ ಭಾಳ ಎಚ್ಚರದಿಂದ ಇರಬೇಕು. ಅವ್ರು ಏನು ಮಾಡ್ತಾರೆ ಅದನ್ನು ಗಮನಿಸ್ತಾ ಇರಬೇಕು. ಇಂತಹ ಇನ್ನೂ ಹಲವಾರು ಮುನ್ನೆಚ್ಚರಿಕೆಗಳು ನಿಮ್ಮ ಕುಟುಂಬದ ಭೌತಿಕ ಯೋಗಕ್ಷೇಮವನ್ನು ಮಾಡ್ತಾವೆ. ಅದನ್ನು ಪಾಲಿಸಬೇಕು. ಇದರಿಂದ ಏನಾಗ್ತದೆ, ಕುಟುಂಬದಲ್ಲಿ ಒಂದು ಸುಖ ಸಂತೋಷಗಳು ಇರ್ತಾವೆ. ಆ ಎಚ್ಚರಿಕೆಗಳಿಂದಾಗಿ, ಆ ಮುನ್ನೆಚ್ಚರಿಕೆಗಳಿಂದಾಗಿ ಅದರ ಮೇಲೆ ಅವಲಂಬನ ಆಗ್ಯದ ನಿಮ್ಮ ಕುಟುಂಬದ ಸುಖ ಸಂತೋಷಗಳು ಅಂಥೇಳಿ ಇಲ್ಲಿ ಜೆ ಮಾರುಸ್ ಅವರು ಹೇಳ್ತಾರೆ. ಈ ಕೆಳಗಿನ ಒಂದು ಬರಹ, ಉಪನಿಷತ್ತಿನ ಒಳಗೆ ಬರಹ, ದೇವರನ್ನು ಯಾವುದೇ ಕಲುಷಿತ ಇಲ್ಲದ ಮನಸ್ಸು ಬುದ್ಧಿಗಳಿಂದ ನೋಡಬೇಕು ಎಂದು ಪ್ರಾರ್ಥನಾ ಮಾಡಬೇಕು. ಮನಸ್ಸು ಕಲುಷಿತಗೊಳ್ಳಿರಬಾರ್ದು. ಆವಾಗ ಪ್ರಾರ್ಥನಾ ಮಾಡಿದರೆ ದೇವರು ನಿಮಗೆ ಕಾಣಿಸ್ತಾನೆ, ಗೋಚರಿಸ್ತಾನೆ. ಆ ಭಾವ ನಿಮ್ಮ ಎದೆಯಲ್ಲಿ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಆಗ ಹೀಗೆ ಅವನನ್ನು ಯಾರು ಅರಿತಾರೋ, ಯಾರು ತಿಳಿದವರಾಗ್ತಾರೋ ಅವರು ಅಮರರಾಗ್ತಾರ ಅಂಥೇಳಿ ಈ ಶ್ವೇತಾಶ್ವೇಶ್ವತ ಉಪನಿಷತ್ತಿನೊಳಗೆ ಹೇಳಿದ ಅನ್ನೋದನ್ನು ಇಲ್ಲೇ ಜೆ ಮಾರುಸ್ ಅವರು ಅಂಡರ ಬರಹದಲ್ಲಿಟ್ಟು ಕೋಟ್ ಮಾಡಿದ್ದಾರೆ. ಕುಟುಂಬದ ಸದಸ್ಯರಿಗೆಲ್ಲ ಬಹಳ ಉತ್ತಮವಾದಂಥ ಸಲಹೆಗಳು ಇಲ್ಲಿವೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.